ಈಗ ನಾನು ಗೂಗಲ್ ಓಪನ್ ಮಾಡ್ಕೊಂಡಿದ್ದೀನಿ. ನಾನು ಚಾಟ್ ಜಿಪಿಟಿ ಅಂತ ಬಿಟ್ಟು ಫಸ್ಟೇ ಸರ್ಚ್ ಮಾಡಿದ್ದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಫಸ್ಟ್ ಒನ್ ಬಂತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಕೆಳಗಡೆ ಆಸ್ಕ್ ಎನಿಥಿಂಗ್ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಇವಾಗ ಏನ್ ನಮ್ ಟೈಟಲ್ ಬೇಕೋ, ಇಮೇಜಸ್ ಜೊತೆಗೆ ಕನ್ನಡದಲ್ಲಿ ಬೇಕಾ, ಇಂಗ್ಲಿಷ್ ಅಲ್ಲಿ ಬೇಕಾ, ಟೈಟಲ್ ಅಂತ ಹೇಳ್ಬಿಟ್ಟು ಇಲ್ಲಿ ಚಾರ್ಟ್ ಮಾಡ್ಬಿಟ್ಟು ನಮ್ದು ಈ ಒಂದು ಇಮೇಜ್ ಹಾಕ್ಬಿಟ್ಟು ಸೆಂಡ್ ಮಾಡ್ಬೇಕಾಗುತ್ತೆ. ನಾನು ಫಸ್ಟೇ ನೋಟ್ ಪ್ಯಾಡ್ ಅಲ್ಲಿ ಇದ್ರ ಬಗ್ಗೆ ನಂಗೆ ಈ ತರ ಟೈಟಲ್ ಬೇಕು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಟೈಪ್ ಮಾಡಿ ಇಟ್ಕೊಂಡಿದೀನಿ. ಅದನ್ನೇ ಕಾಪಿ ಮಾಡಿ ಪೇಸ್ಟ್ ಮಾಡ್ತೀನಿ ಅಲ್ಲಿ, ಈ ತರ. ಇಲ್ಲಿ ಪೇಸ್ಟ್ ಮಾಡಿದ್ನಲ್ಲ, ನನಗೆ ಯೂಟ್ಯೂಬ್ಗೆ 16:9 ತಮ್ನೇಲ್ ಬೇಕು. ಟೈಟಲ್ ಪಿಕ್ಸಾರ್ಟ್ ನಲ್ಲಿ ಫೋಟೋ ಕಟ್ ಮಾಡುವುದು ಹೇಗೆ, ನನ್ನ ಫೋಟೋ ಜೊತೆ ತಮ್ನೇಲ್ ಬೇಕು ಅಂತ ಹಾಕ್ತೀನಿ ಅಷ್ಟೇ. ಇವಾಗ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕ್ಯಾಮ್ರಾ, ಫೋಟೋಸ್, ಫೈಲು ಅಂತ ಹೇಳ್ಬಿಟ್ಟು ಕೆಲವೊಂದು ಆಪ್ಷನ್ಸ್ ಬರುತ್ತೆ. ನಮ್ಮ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನಮ್ ಗ್ಯಾಲರಿಗೆ ಹೋಗುತ್ತೆ, ಈ ತರ. ಇಲ್ಲಿ ಯಾವ್ದೋ ಒಂದು ಫೋಟೋ ಇಲ್ಲಿ ಕ್ಲಿಕ್ ಮಾಡಿ ಡೌನ್ ಮಾಡಿದ್ರೆ ಈ ಮೆಸೇಜ್ ಜೊತೆಗೆ ಇಮೇಜ್ ಕೂಡನು ಅಲ್ಲಿ ರೆಡಿ ಆಗಿ ಸೆಂಡ್ ಆಗುತ್ತೆ. ಅಷ್ಟೇ ನೋಡಿ. ಇವಾಗ ನಾನು ಇದನ್ನ ಮೇಲಕ್ಕೆ ಆರೋ ಮಾರ್ಕ್ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಲೋಡಿಂಗ್ ತಗೊಂತ ಇದೆ ಸ್ವಲ್ಪ, 20 ಸೆಕೆಂಡ್ಸ್ ಆಗ್ಬೋದು. ಸರ್ವರ್ ಬಿಸಿ ಇರುತ್ತೆ. ನಮ್ಮಷ್ಟು ಎಷ್ಟೋ ಜನ ಇದನ್ನ ಯೂಸ್ ಮಾಡ್ತಾ ಇರ್ತಾರೆ. ಆಲ್ರೆಡಿ ತಗೊಂಡಿದೆ. ಇವಾಗ ಕ್ರಿಯೇಟ್ ಇಮೇಜ್ ಅಂತ ಬಂದಿದೆಯಲ್ಲ, ಇವಾಗ ತಮ್ನೇಲ್ ಅದು ರೆಡಿ ಮಾಡ್ತಾ ಇದೆ ನೀಟಾಗಿ. ನಾನು ಯಾವ ಟೈಪ್ ಅಲ್ಲಿ ತಮ್ನೇಲ್ ಕೇಳಿದ್ನೋ ನನಗೆ ಅದೇ ಟೈಪ್ ಅಲ್ಲಿ ಅದು ತಮ್ನೇಲ್ ರೆಡಿ ಮಾಡ್ಕೊಡುತ್ತೆ. ಒಂದ್ 20 ಸೆಕೆಂಡ್ಸ್ ಅಷ್ಟೇ ವೆಯ್ಟ್ ಮಾಡಿ. ನೀಟಾಗಿ ತಮ್ನೇಲ್ ಯಾವ ತರ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಆಶ್ಚರ್ಯ ಆಗುತ್ತೆ. ಅಷ್ಟು ನೀಟಾಗಿ ನಾವು ಕೂಡ ರೆಡಿ ಮಾಡಕ್ಕಾಗಲ್ಲ. ಅಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ರೆಡಿ ಮಾಡ್ಕೊಡ್ತದೆ. ಎಷ್ಟು ಈಸಿ ಅಂದ್ರೆ ಫ್ರೆಂಡ್ಸ್, ನಿಜವಾಗ್ಲೂ ಒಂಥರ ಅಮೇಜಿಂಗ್. ಎಐ ಬಂದ್ಬಿಟ್ಟು ಎಲ್ಲಾನು ಜನಗಳಿಗೆಲ್ಲ ಈಸಿ ಆಗ್ಬಿಟ್ಟಿದೆ. ಇಲ್ಲಾಂದ್ರೆ ಜಾಸ್ತಿ ಕಷ್ಟ. ಆ ವೆಬ್‌ಸೈಟ್ ಹೋಗ್ಬೇಕು, ಇಲ್ಲ ಪಿಕ್ಸೆಲ್ ಲ್ಯಾಬ್ ಅಲ್ಲಿ ನಾವು ನೀಟಾಗಿ ಅದನ್ನ ಎಡಿಟ್ ಮಾಡ್ಕೊಬೇಕು. 1 ಅವರ್ 2 ಅವರ್ ಆದ್ರೂನು ನೀಟಾಗಿ ರೆಡಿ ಆಗಿ ಬರಲ್ಲ ನೋಡಿ. ನನ್ಗೆ ಥಂಬ್‌ನೇಲ್ ರೆಡಿ ಆಗಿ ಕೊಟ್ಬಿಟ್ಟಿದೆ. ಯಾವ ತರ ಹಿಂದ್ಗಡೆ ಫೋಟೋ ಯಾವ ತರ ಕಟ್ ಮಾಡ್ಕೊಬೇಕು, ನಾನು ಫೋಟೋ ಆಗಿ ಇಮೇಜ್ ಹಾಕಿದ್ನಲ್ಲ, ಅದೇ ತರನೇ ಹಿಂದ್ಗಡೆ ಒಂದ್ ಚಿಕ್ಕದಾಗಿ ಪಿಕ್ ಕಾಣಿಸ್ತಾ ಇದೆಯಲ್ಲ, ಅದ್ರಲ್ಲಿ ನೋಡಿ ಕಟ್ ಮಾಡೋ ರೀತಿ. ಇಲ್ಲಿ ಮೇಲ್ಗಡೆ ಪಿಕ್ಸಾರ್ಟ್ ನಲ್ಲಿ ಫೋಟೋ ಕಟ್ ಮಾಡುವುದು ಹೇಗೆ ಸುಲಭವಾಗಿ 2026 ಈ ತರ ಟೈಟಲ್ ರೆಡಿ ಮಾಡಿ ನೀಟಾಗಿ ಕೊಟ್ಬಿಡುತ್ತದೆ ಅದು. ಇವಾಗ ನಾವೇನ್ ಮಾಡ್ಬೇಕನ್ಬೇಕು, ಇದನ್ನ ನಮ್ ಗ್ಯಾಲರಿಗೆ ಸೇವ್ ಮಾಡ್ಕೊಬೇಕಷ್ಟೇ. ಮೇಲ್ಗಡೆ ಆರೋ ಮಾರ್ಕ್ ಕೊಟ್ಟಿದಾರಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಡೌನ್ಲೋಡ್ ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನಿಮ್ ಗ್ಯಾಲರಿಗೆ ಹೋಗಿ ಅದು ಸೇವ್ ಆಗಿರುತ್ತೆ. ಅಷ್ಟೇ ಫ್ರೆಂಡ್ಸ್, ಈಸಿ ಮೆಥಡ್ ಇದು. ಆರಾಮಾಗಿ ನಾವು ಸುಮ್ನೆ ಅದ್ರಲ್ಲಿ ಹೋಗ್ಬೇಕಪ್ಪ, ವೆಬ್‌ಸೈಟ್ ಹೋಗ್ಬೇಕಪ್ಪ, ಪಿಕ್ಸೆಲ್ ಲ್ಯಾಬ್ ಅಲ್ಲಿ ಹೋಗ್ಬೇಕಪ್ಪ, ಎಡಿಟ್ ಮಾಡ್ಕೋಬೇಕಪ್ಪ, ತಲೆನೋವೇ ಇಲ್ಲ. ಎಷ್ಟು ನೀಟಾಗಿ ಬರುತ್ತೆ ಅಂದ್ರೆ ಅಷ್ಟೇ ಅಚ್ಚುಕಟ್ಟಾಗಿ ಬರುತ್ತೆ. ನಾನು ಇವಾಗ ಡೌನ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ, ಇದು ಅಷ್ಟೇ ಡೌನ್ಲೋಡ್ ಆಗೋಯ್ತು. ನಾನು ಇವಾಗ ಡೈರೆಕ್ಟ್ ಗ್ಯಾಲರಿಗೆ ಹೋಗಿ ತೋರಿಸ್ತೀನಿ ಬನ್ನಿ, ಸೇವ್ ಆಗಿರೋದು. ಅಷ್ಟೇ ನೋಡಿ, ಇಲ್ಲಿ ಸೇವ್ ಆಗಿದೆ ಅಷ್ಟೇ. ಪಿಕ್ಸಾರ್ಟ್ ನಲ್ಲಿ ಫೋಟೋ ಕಟ್ ಮಾಡುವುದು ಹೇಗೆ, ಇಷ್ಟೇ. ಇದನ್ನೇ ಯೂಸ್ ಮಾಡ್ಕೊಂಡು ಆರಾಮಾಗಿ ನಿಮ್ ವಿಡಿಯೋಗೆ ನೀಟಾಗಿ ತಮ್ನೇಲ್ ಹಾಕಿ ವ್ಯೂಸು, ಸಬ್ಸ್ಕ್ರೈಬರ್ಸು ಎಲ್ಲ ಮಾಡ್ಕೊಬಹುದು ಫ್ರೆಂಡ್ಸ್. ಆರಾಮಾಗಿ ಇದೇ ಟ್ರಿಕ್ ಉಪಯೋಗಿಸ್ಕೊಂಡು ಆರಾಮಾಗಿ ತಮ್ನೇಲ್ ಕ್ರಿಯೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್.